ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಿಂದ ಲಕ್ಷ್ಮಿ ಹೊರಗೆ ಹೋಗುವ ಮುನ್ನ ಈ ಸೂಚನೆ ಕಾಣಿಸುತ್ತಂತೆ, ನೋಡೋಣ ಬನ್ನಿ. ನಮ್ಮಲ್ಲಿ ಹಣ ನಿಲ್ಲುತ್ತಿಲ್ಲ ಎಂದರೆ ನಾವು ಕೊಂಚ ಹುಷಾರಾಗಿರಬೇಕು. ಈ ಲೇಖನದಲ್ಲಿ ಇದೇ ರೀತಿ ಆಗುತ್ತಿದ್ದರೆ ಮನೆಯಿಂದ ಸಂಪತ್ತಿನ ಆದಿದೇವತ ಲಕ್ಷ್ಮಿ ಹೊರಗೆ ಹೋಗ್ತಿದ್ದಾಳೆ ಅಂತ ಅರ್ಥ. ಆ ಸಂಕೇತ ಕಂಡ್ರೆ ನೀವು ಕೂಡಲೇ ಜಾಗರೂಕವಾಗಿರಬೇಕು. ಅದು ಏನಂದ್ರೆ, ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಅಡಿಯಲ್ಲಿ ಬರುವಂತಹ ವಾಸ್ತುಶಾಸ್ತ್ರದಲ್ಲಿ ನಮ್ಮ ಜೀವನದಲ್ಲಿ ನಡುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಹಾಗೂ ಮುಂದಿನ ದಿನಗಳಲ್ಲಿ ಅದು ಏನಾಗುತ್ತದೆ ಅನ್ನೋದರ ಬಗ್ಗೆ ಕೂಡ ವಿವರಣೆ ನೀಡಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನೀಡುವಂತಹ ಕೆಲವೊಂದು ಸಂಕೇತಗಳನ್ನು ಸರಿಯಾಗಿ ಗಮನಿಸಿದರೆ ನಿಜಕ್ಕೂ ನಮ್ಮ ಜೀವನದಲ್ಲಿ ಏನು ನಡೆದಿದೆ ಅನ್ನೋದನ್ನು ಅದು ತಿಳಿಸುತ್ತೆ. ಯಾವ ಸಂಕೇತಗಳು ಯಾವ ಪರಿಣಾಮವನ್ನು ಬೀರುವುದರ ಮುನ್ಸೂಚನೆ ಆಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಒಂದು ವೇಳೆ ವ್ಯಕ್ತಿ ಈ ರೀತಿಯ ಸೂಚನೆಗಳನ್ನು ಅರ್ಥ ಮಾಡಿಕೊಂಡರೆ ಆಗುವಂತಹ ಅನಾಹುತಗಳಿಂದ ಕೂಡ ತಮ್ಮನ್ನು ತಾವು ಬಚಾಯಿಸಿಕೊಳ್ಳಬಹುದಾಗಿದೆ. ಇನ್ನೂ ಕೆಲವೊಂದು ಸೂಚನೆಗಳು ಮನೆಯಿಂದ ಲಕ್ಷ್ಮೀ ಮಾತೆ ಹೊರಗೆ ಹೋಗುತ್ತಿದ್ದಾಳೆ ಎನ್ನುವಂತಹ ಸೂಚನೆಯು ಮುನ್ಸೂಚನೆಯಾಗಿದೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಹಾಗೂ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಂಪತ್ತು ಹಾಗೂ ಇನ್ನಿತರ ಸಮೃದ್ಧಿತನ ಬರಡಾಗಲಿದೆ ಅನ್ನುವಂತಹ ಸೂಚನೆಯಾಗಿದೆ. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋ ವಾಸ್ತುಶಾಸ್ತ್ರದ ಪ್ರಕಾರ ಲಕ್ಷ್ಮೀ ತಾಯಿ ಮನೆಯಿಂದ ಹೋಗುವುದರ ಸೂಚನೆಗಳು ಯಾವುದ್ಯಾವುದು ಅನ್ನೋದನ್ನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ. ಮನಿ ಪ್ಲಾಂಟ್. ಸಾಕಷ್ಟು ಮನಿ ಪ್ಲಾಂಟ್ ಅನ್ನು ಇತ್ತೀಚಿನ ವರ್ಷಗಳಲ್ಲಿ ನೆಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಅದೃಷ್ಟದ ಸಂಕೇತ ಹಾಗೂ ಧನಲಕ್ಷ್ಮಿಯ ಪ್ರತೀಕ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಇದೇ ಕಾರಣಕ್ಕಾಗಿ ಮನೆಯಲ್ಲಿ ಹಣ ಹೆಚ್ಚಾಗಲಿ ಎನ್ನುವ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ವಾಸ್ತುಶಾಸ್ತ್ರದ ಅನ್ವಯ ಇದನ್ನು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಇಟ್ಟಿರುತ್ತಾರೆ. ಒಂದು ವೇಳೆ ಈ ಗಿಡ ಯಾವುದೇ ಕಾರಣಕ್ಕೂ ಇಲ್ಲದೆ ಅನಿರೀಕ್ಷಿತವಾಗಿ ಒಣಗೋದಕ್ಕೆ ಪ್ರಾರಂಭ ಆಯಿತು ಅಂದ್ರೆ ಆ ಸಂದರ್ಭದಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನಂದ್ರೆ, ಲಕ್ಷ್ಮೀ ದೇವ ನಿಮ್ಮ ಮನೆಯಿಂದ ಹೊರ ಹೋಗುವುದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾಳೆ ಅಥವಾ ಮನೆಯಿಂದ ಹೊರಗೆ ಹೋಗಿದ್ದಾಳೆ ಎಂಬುದಾಗಿ ಅರ್ಥ. ಇದರ ಅರ್ಥ ಅತ್ಯಂತ ಶೀಘ್ರದಲ್ಲಿ ನಿಮ್ಮ ಮನೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಸಮಸ್ಯೆ ಉಂಟಾಗಲಿದೆ ಎನ್ನುವುದಕ್ಕಾಗಿ ಹಣದ ಸಮಸ್ಯೆ ಯಾವ ರೀತಿಯಲ್ಲಿ ಕಾಡುತ್ತದೆ ಅನ್ನೋದನ್ನು ನಿಮಗೆ ವಿಶೇಷವಾಗಿ ವಿವರಿಸಿ ಹೇಳಬೇಕಾದ ಅಗತ್ಯವಿಲ್ಲ ಎನ್ನುವುದಾಗಿ ಭಾವಿಸುತ್ತೇವೆ. ಈ ಕಾರಣಕ್ಕಾಗಿ ನೀವು ಆದಷ್ಟು ಶೀಘ್ರವಾಗಿ ಮಾರುಕಟ್ಟೆಗೆ ಹೋಗಿ ಹೊಸ ಮನಿ ಪ್ಲಾಂಟ್ ಅನ್ನು ತಂದು ಮನೆಯಲ್ಲಿ ಇಟ್ಟು ಪ್ರತಿದಿನ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕಾಗಿರುತ್ತದೆ. ತುಳಸಿ ಗಿಡ. ಮನೆಯಲ್ಲಿರುವಂತಹ ಮತ್ತೊಂದು ವಾಸ್ತುವಿನ ಬಗ್ಗೆ ಮಾತನಾಡುವುದಾದರೆ ಅದು ತುಳಸಿ ಗಿಡ. ಪುರಾಣ ಕಾಲದಿಂದಲೂ ಕೂಡ ತುಳಸಿಯನ್ನು ಲಕ್ಷ್ಮೀ ದೇವಿ ನೆಲೆಸಿರುವಂತಹ ಪವಿತ್ರ ಸ್ಥಳ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇದು ಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ಉಲ್ಲೇಖನವಾಗಿರುವಂತಹ ವಿಚಾರವಾಗಿದೆ. ಕೇವಲ ಲಕ್ಷ್ಮೀ ದೇವಿ ಮಾತ್ರವಲ್ಲದೆ ಭಗವಾನ್ ಶ್ರೀ ವಿಷ್ಣು ಕೂಡ ತುಳಸಿ ಗಿಡದಲ್ಲಿ ನೆಲೆ ನಿಂತಿರುತ್ತಾನೆ. ಈ ಸಂದರ್ಭದಲ್ಲಿ ಆಚಾರಕ್ಕಾಗಿ ತುಳಸಿ ಗಿಡದ ಎಲೆಗಳು ಒಣಗೋದಕ್ಕೆ ಪ್ರಾರಂಭ ಆಯಿತು ಅಂದರೆ ಇಲ್ಲಿ ಕೂಡ ಅದೇ ರೀತಿಯ ಪರಿಮಾಣ ಎದುರಾಗುತ್ತದೆ ಎಂಬುದಾಗಿ ಅರ್ಥವಾಗಿರಿಸಿಕೋಬೇಕಾಗುತ್ತದೆ. ತುಳಸಿ ಗಿಡದ ಎಲೆಗಳು ಒಣಗಿ ಹೋಗುವುದರ ಹಿಂದಿನ ಅರ್ಥ ಮನೆಯಲ್ಲಿ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿರುತ್ತದೆ, ಮನೆಗೆ ದರಿದ್ರ ಬಂದಿರುತ್ತದೆ ಅಂತ ಅರ್ಥ. ಆ ಮನೆಯಲ್ಲಿ ಇರುವಂತಹ ವ್ಯಕ್ತಿಯ ದುಃಖ ಹಾಗೂ ಕಷ್ಟಗಳಿಗೆ ಪರಿಹಾರ ಒದಗಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಅನ್ನೋದನ್ನು ಕೂಡ ತಿಳಿದುಕೊಳ್ಳಬೇಕಾಗಿರುತ್ತದೆ. ಹೀಗಾಗಿ ತುಳಸಿ ಗಿಡಕ್ಕೆ ಸರಿಯಾದ ರೀತಿಯಲ್ಲಿ ಪೋಷಣೆ ರಕ್ಷಣೆ ಕೊಟ್ಟು ನೀರನ್ನು ಹಾಕಬೇಕಾಗುತ್ತದೆ. ತುಳಸಿ ಗಿಡ ಬಗ್ಗೆ ಇದು ಎಲ್ಲರಿಗೂ ಗೊತ್ತು. ಪದೇ ಪದೇ ನಿಮ್ಮ ಕೈಯಿಂದ ನಾಣ್ಯ ಬೀಳುತ್ತಿದ್ದರೆ ಸಾಕಷ್ಟು ಬಾರಿ ಗಮನಿಸಬಾರದು. ನಮ್ಮ ಪಾಕೆಟ್ಗೆ ನಾಣ್ಯ ಅಥವಾ ನೋಟನ್ನು ಹಾಕುವ ಸಂದರ್ಭದಲ್ಲಿ ಕೈ ತಪ್ಪಿ ಬೀಳಬಹುದಾಗಿದೆ. ಎಲ್ಲೋ ಕೆಲವೊಮ್ಮೆ ಕಾರಣಗಳಿಗೆ ಹೋಲಿಸಿ ಒಂದೆರಡು ತಪ್ಪಿ ಬಿದ್ದರೆ ಸರಿ ಅಂತ ಹೇಳಬಹುದು. ಒಂದು ವೇಳೆ ಪದೇ ಪದೇ ನಿಮ್ಮ ಕೈಯಿಂದ ನೋಟು ಅಥವಾ
ನಾಣ್ಯ ಬೀಳ್ತಾ ಇದ್ರೆ ಆ ಸಂದರ್ಭದಲ್ಲಿ ಕೂಡ ನೀವು ಇದೇ ಅರ್ಥವನ್ನು ಕಲ್ಪಿಸಿಕೊಳ್ಳಬೇಕಾಗುತ್ತದೆ. ಹೀಗಾಗಿ ಈ ರೀತಿಯ ನಾಣ್ಯಗಳು ಅಥವಾ ನೋಟುಗಳು ಕೆಳಗೆ ಬಿದ್ದ ಸಂದರ್ಭದಲ್ಲಿ ನೀವು ಮಾಡಬೇಕಾದಂತಹ ಕೆಲಸ ಏನಂದ್ರೆ ತಲೆಗೆ ಹೊತ್ತುಕೊಂಡು ಕ್ಷಮೆ ಬೇಡಿಕೊಳ್ಳಬೇಕು. ಆ ಮೂಲಕ ತಾಯಿ ಲಕ್ಷ್ಮಿಯ ಅನುಗ್ರಹ ನಮ್ಗೆ ಸಿಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಹಣ ಬೀಳ್ತಾ ಇದ್ರೆ ಅಂದ್ರೆ ಅದನ್ನು ಅಪಶಕುನ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಇದು ಫಸ್ಟ್ ಚಿಕ್ಕ ವಯಸ್ಸಿಂದ ಗೊತ್ತಾಗಿದೆ. ಹಣ ಕೆಳಗಡೆ ಬಿದ್ದರೆ ನಾವು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಎತ್ತಿಟ್ಕೊಂತೀವಿ. ಹಂಗೆ ರಾತ್ರಿ ಮಲಗುವ ಸಂದರ್ಭದಲ್ಲಿ ನಾವು ಕನಸಿನಲ್ಲಿ ಬೇರೆ ಬೇರೆ ರೀತಿಯ ಕನಸುಗಳನ್ನು ಕಾಣುತ್ತೇವೆ. ಈ ಕನಸುಗಳಿಗೂ ಕೂಡ ನಿಜವಾದ ಅರ್ಥ ನಮ್ಮ ಜೀವನದಲ್ಲಿ ಸಂಬಂಧಪಟ್ಟ ಎಂಬುದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಒಂದು ವೇಳೆ ನಾವು ಯಾವುದೇ ರೀತಿಯ ಕಳ್ಳತನವನ್ನು ನೋಡಿದ್ರೆ ಹಾಗೂ ಹರಿದು ಹೋಗಿರುವಂತಹ ಜೇಬಿನ ಕಡೆಗೆ ನೋಡಿದ್ರೆ ಎರಡನ್ನೂ ಕೂಡ ಅಶುಭ ಎಂದುವಾಗಿ ಪರಿಗಣಿಸಲಾಗುತ್ತದೆ. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹಣದ ಹಾನಿಯಾಗಲಿದೆ ಅಂತ ಮುನ್ಸೂಚನೆ ಆಗಿರುತ್ತದೆ ಎಂಬುದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತದೆ. ಈ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಖರ್ಚಿನ ಕುರಿತಂತೆ ಸಾಕಷ್ಟು ಬುದ್ಧಿ ಕಲಿಯಬೇಕಾಗಿರುವುದು ಬಾಕಿ ಇದೆ. ಇನ್ನು ನಮ್ಮ ಸುರಕ್ಷತೆಯ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಯೋಚನೆ ಮಾಡಬೇಕಾಗಿರುತ್ತದೆ. ಇದು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.